ನಮಸ್ಕಾರ. ನಾನಿವತ್ತು ಮಾತಾಡುವ ವಿಷಯ ಅಂದರೆ ನನ್ನ ಮೆಚ್ಚಿನ ಸಾಹಿತಿಯಲ್ಲಿ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಅವರ ಬಗ್ಗೆ. ಎಸ್ ಎಲ್ ಭೈರಪ್ಪ ಅವರಂತಹ ಮೇರು ವ್ಯಕ್ತಿತ್ವದ ಬಗ್ಗೆ ಒಂದು ಮಾತನಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿದ್ದೇ ಒಂದು ಭಾಗ್ಯ ಅಂತ ಹೇಳ್ಬೋದು. ಅಂತಹ ಒಂದು ಮೇರು ವ್ಯಕ್ತಿತ್ವದ ಕೆಲವು ಅವರ ವ್ಯಕ್ತಿತ್ವದ ಬಗ್ಗೆ ಸ್ವಲ್ಪ ಮಾತಾಡಲಿಕ್ಕೆ ಈಗ ಹೊರಟಿದ್ದೇನೆ. ಇವರದ್ದು ಹಲವಾರು ಕಾದಂಬರಿಗಳು, ಸಾಹಿತಿಗಳನ್ನು ನೋಡಿದರೆ ಇದರಲ್ಲಿ ಹೋಲಿಸ್ಟಿಕ್ ಅಪ್ರೋಚ್ ಅಂದರೆ ಸಮಗ್ರತೆ ಅಂತ ಎಲ್ಲದರಲ್ಲೂ ಕಂಡುಬರ್ತದೆ. ಅದು ಅವರ ಬಾಲ್ಯ ಎಷ್ಟೊಂದು ಕಷ್ಟಗಳಿಂದ ಕೂಡಿತ್ತು, ಇದೆಲ್ಲ ಅವರ ಆತ್ಮಕಥೆ ಆದಂತಹ ಭಿತ್ತಿಯಲ್ಲಿ ಮೂಡಿಬಂದಿದೆ. ಅವರ ಭಿತ್ತಿಯಲ್ಲಿ ಅವರ ಬಾಲ್ಯದಲ್ಲಿ ಎಷ್ಟೊಂದು ಬಡತನ ಇತ್ತು, ಅವರು ಅನುಭವಿಸಿದ ಕಷ್ಟಗಳು, ಅದೇ ಮುಂದೆ ಉತ್ತಮ ಕೃತಿಯಾಗಿ ಬಂದಿತ್ತು. ಹೀಗೆಯೇ ಅವರದು ಉನ್ನತ ವ್ಯಾಸಂಗ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಅವರು ಮಾಡಿರ್ತಾರೆ. ಆ ಸಮಯದಲ್ಲಿ ವಾರಾನ್ನ ಒಪ್ಪತ್ತನ್ನು ಅಂಥದ್ದೆಲ್ಲ ಮಾಡಿ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿದವರು. ಈ ರೀತಿ ಅದಲ್ಲದೆ ಅವರ ತಮ್ಮ ಸಣ್ಣ ವಯಸ್ಸಿನಲ್ಲಿ 5ನೇ ವರ್ಷದಲ್ಲೇ ತಮ್ಮ ತಂದೆಯನ್ನು ಅಗಲಿ ಅದರ ಶ್ರಾದ್ದವನ್ನು ಮಾಡಿದಂತಹ ಬಗೆಯನ್ನು ಅವರು ಬರೆದಿರ್ತಾರೆ. ಅದನ್ನು ಬರೆದದ್ದು ನೋಡಿ ನನಗೆ ಅಲ್ಲಿನೇ ಆ ಭಿತ್ತಿ ಕಾದಂಬರಿಯನ್ನು ನಾನು ಓದುವುದನ್ನು ನಿಲ್ಲಿಸಿದ್ದೆ. ಅಷ್ಟೊಂದು ದುಃಖಕರವಾಗಿ ಇತ್ತು ಆ ಪ್ರಸಂಗ. ಇದೇ ರೀತಿ ಎಲ್ಲ ರೀತಿ ಇದು ಅವರು ಭಿತ್ತಿ ಆತ್ಮಕಥೆ ಆದರೆ ಬೇರೆ ಪರ್ವ ಅಂತ ಹೇಳೋದು ಅವರದ್ದು ಮೇರು ಕೃತಿ ಅಂತ ಹೇಳ್ಬೋದು. ಪರ್ವದಲ್ಲಿ ಪ್ರತಿಯೊಂದು ಕಾದಂಬರಿಯಲ್ಲಿ ಭೈರಪ್ಪ ಅವರದ್ದು ಕಾಣಬರುವ ಗುಣ ಅಂದರೆ ಅವರದ್ದು ಸಂಶೋಧನೆ, ಅವರು ನಡೆಸುವ ಸಂಶೋಧನೆ. ಒಂದು ಪರ್ವ ಕಾದಂಬರಿ ಅಂತ ಇದ್ದರೆ ಅದರಲ್ಲಿ ಅವರು ಮಹಾಭಾರತದ ಪಾತ್ರಗಳನ್ನು ಸುಮ್ಮನೆ ಬರೆದಿರುವುದಿಲ್ಲ. ಹಸ್ತಿನಾಪುರ ಅಂದರೆ ನಿಜವಾಗ್ಲೂ ಹಸ್ತಿನಾಪುರದಲ್ಲಿ ಹೋಗಿ ಅಲ್ಲಿ ನಡೆಸಿ ಹೋಗಿ ಅಧ್ಯಯನ ಮಾಡಿದ್ದಾರೆ. ಅವರು ಉತ್ತರ ಭಾರತದ ಶೈಲಿ ಹೇಗೆ, ಉತ್ತರ ಭಾರತದ ಜನಜೀವನ ಹೇಗೆ, ಅದನ್ನೆಲ್ಲ ನಾವು ಕಾಣ್ಬೋದು ಪರ್ವದಲ್ಲಿ. ಅದರ ಹವಾಮಾನ, ಅಲ್ಲಿನ ನಂಬಿಕೆಗಳು, ಅವುಗಳೆಲ್ಲ ಅವರ ಕಾದಂಬರಿಗಳಲ್ಲಿ ಆ ಪರ್ವದಲ್ಲಿ ಕಂಡುಬರ್ತದೆ. ಈ ರೀತಿ ಇದು ಪರ್ವ ಅಂತಲ್ಲ, ಎಲ್ಲ ಕಾದಂಬರಿಯಲ್ಲಿ ಅವರು ಸಂಶೋಧನೆ ಮತ್ತು ಅಧ್ಯಯನ ಒಂದು ಸಾಹಿತಿಗೆ ಎಷ್ಟು ಬೇಕು ಅಂತ ಅವರು ತೋರಿಸಿಕೊಟ್ಟಿದ್ದಾರೆ. ಹೀಗೆಯೇ ಹಲವಾರು ಕಾದಂಬರಿಗಳಲ್ಲಿ ಅವರು ಸಾಮಾಜಿಕ ಪಿಡುಗುಗಳನ್ನು, ಅದರ ಅನಿಷ್ಟ ಪದ್ಧತಿಗಳ ಬಗ್ಗೆ ಕೂಡ ಬಹಳ ನಿಷ್ಠುರವಾಗಿ ಮತ್ತು ನೇರವಾಗಿ ಬರೆದಿದ್ದಾರೆ. ಯಾವುದು ಅಳುಕಿಲ್ಲದೆ ನಿರ್ಭೀತಿಯಿಂದ ಬರೆದಿರ್ತಾರೆ. ಇದು ಅವರದ್ದು ಒಂದು ಒಳ್ಳೆಯ ಶೈಲಿ ಅಂತ ಹೇಳ್ಬೋದು. ಹಾಗೆಯೇ ಇದು ಕೇವಲ ಹಳ್ಳಿಗಾಡು, ಬೆಟ್ಟ ಗುಡ್ಡ, ಪರಿಸರ ಎಲ್ಲ ಕಡೆ ಸಾಧಾರಣ ಎಲ್ಲ ಕಾದಂಬರಿಗಳಲ್ಲಿ ಕಂಡುಬಂದಿದೆ. ಅಂದರೆ ಇದು ಅವರ ಪರಿಸರ ಪ್ರೇಮವನ್ನು ತೋರಿಸ್ತದೆ. ಇದು ಅವರು ಸಾಮಾನ್ಯ ಒಂದು ಹಳ್ಳಿಯ ಜನರ ಸಮಸ್ಯೆ ಅಷ್ಟೇ ಅಲ್ಲ, ಒಂದು ಮೇಲುವರ್ಗದ ಸಾಮಾಜಿಕ ಸಮಸ್ಯೆಗಳನ್ನು ಕೂಡ ತುಂಬ ಅರ್ಥ ಆಗುವಂತೆ ನಮಗೆಲ್ಲ ತಿಳಿಸಿದ್ದಾರೆ. ಅಂದರೆ ಓವರಾಲ್ ಆಗಿ ಒಟ್ಟಿನಲ್ಲಿ ಹೇಳುವುದಾದರೆ ಇದೊಂದು ರೀತಿ ಸಮಗ್ರತೆ. ಎಲ್ಲ ಕಡೆ ಬೇರೆ ಬೇರೆ ವಿವಿಧ ವಿಷಯಗಳನ್ನು ಇವರು ಹಲವಾರು ಕಾದಂಬರಿಗಳ ಮೂಲಕ ತೋರ್ಪಡಿಸಿದ್ದಾರೆ. ಇದು ಎಲ್ಲೂ ಏಕತಾನತೆಯನ್ನು ಓದುಗರಿಗೆ ಕಾಡಿಸುವುದಿಲ್ಲ. ಇನ್ನು ಕೆಲವು ಮಂದ್ರದಂತಹ ಕಾದಂಬರಿಯನ್ನು ತಗೊಂಡ್ರೆ ಅದರಲ್ಲಿ ಅವರ ಸಂಗೀತದ ಒಲವು, ಹಿಂದೂಸ್ತಾನಿ ಸಂಗೀತಕಾರರದ್ದು ಒಂದು ಎಷ್ಟು ಸಂಗೀತ ಅದರಲ್ಲಿ ಪಾತ್ರ ಸಂಗೀತಕಾರಂದು ಬರುತ್ತದೆ. ಅದರಲ್ಲಿ ಆ ಸಂಗೀತದ ಸಾಧನೆಯನ್ನು ಮಾಡಿರೋದು, ಸಂಗೀತದ ಸಾಧನೆಯನ್ನು ಮಾಡ್ತಾ ಹೋಗಿ ಮಾನಿನಿಯರ ಸಂಘ ಬಯಸಿದ್ದು, ಇಂಥದ್ದೆಲ್ಲ ಕೊನೆಗೆ ಅದೆಲ್ಲ ಹಿಂದೆ ಹೊಕ್ಕಿ ಆಧ್ಯಾತ್ಮವನ್ನು ಪ್ರವೇಶಿಸಿದ್ದು, ಇಂಥದ್ದೆಲ್ಲ ಕಾದಂಬರಿಯಲ್ಲಿ ಅವರು ಬರೆದಿದ್ದಾರೆ. ಅಂದರೆ ಏನೇನೆಲ್ಲ ನಡೀತಾ ಇದೆ ಅದನ್ನೆಲ್ಲ ಸ್ಪಷ್ಟವಾಗಿ ಬರೆದಿರ್ತಾರೆ. ಕೆಲವು ಕಾದಂಬರಿಯಲ್ಲಿ ಅವರು ವಿಧವೆಯ ಮದುವೆ, ಅದು ವಂಶವೃಕ್ಷದಲ್ಲಿ ಕಂಡುಬರ್ತದೆ. ಮತ್ತು ಸಾಮಾಜಿಕ ಕಟ್ಟುಪಾಡುಗಳನ್ನು ಅವರೆಲ್ಲ ಹೇಗೆ ಎದುರಿಸಿ ಅದನ್ನು ಬದುಕಿದ್ರು ಅಂತ ಕೂಡ ಅವರು ತೋರಿಸಿದ್ದಾರೆ. ಯಾವಾಗಲೂ ಅವರ ಯಾವ ಕಾದಂಬರಿಯಲ್ಲಿ ಇದ್ರೂ, ಯಾವ ಕಾದಂಬರಿ ಬಗ್ಗೆ ನೋಡಿದ್ರೂ ಆಧ್ಯಾತ್ಮದ ಸ್ಪರ್ಶ ಎಲ್ಲ ಕಡೆ ಇದ್ದೇ ಇರ್ತದೆ. ಉದಾಹರಣೆಗೆ ಉತ್ತರಕಾಂಡದಲ್ಲಿ ಹೇಳುವುದಾದರೆ, ಉತ್ತರಕಾಂಡದಲ್ಲಿ ಸೀತೆಯ ಪರಿತ್ಯಾಗ, ರಾಮ ಸೀತೆಯನ್ನು ಅಗಸನ ಇದರಿಂದ ಸೀತೆಯನ್ನು ಪರಿತ್ಯಾಗ ಮಾಡಿರ್ತಾನೆ. ಆ ಸೀತೆಯ ಪರಿತ್ಯಾಗ ಆಗಿರುವಾಗ ಆ ರೀತಿ ಸೀತೆಗಾದ ದುಃಖ, ಮತ್ತು ಸೀತೆ ಆಶ್ರಮದಲ್ಲಿ ವಾಲ್ಮೀಕಿ ಆಶ್ರಮದಲ್ಲಿ ಆಶ್ರಯವನ್ನು ಪಡೆದಿರ್ತಾಳೆ. ಆ ಸಮಯದ ಕಷ್ಟವನ್ನು ಅದರಲ್ಲಿ ಉತ್ತರಕಾಂಡದಲ್ಲಿ ಚಿತ್ರಿಸಲಾಗಿದೆ. ಉತ್ತರಕಾಂಡದಲ್ಲಿ ಅವರು ಹೇಳಿದಂಥ ಒಂದು ವಿಷಯ ಇದೆ, ಆತ್ಮನಸ್ಸು ಕಾಮಾಯ ಪತಿ ಪ್ರಿಯಾಭವತಿ. ಈ ಶ್ಲೋಕ ಇದು ಸಂಸ್ಕೃತ ವಾಕ್ಯ ಇನ್ನೂ ಮುಂದೆ ನಡೀತದೆ. ಅದರ ಅರ್ಥ ಏನೆಂದರೆ, ಎಲ್ಲ ಪ್ರೀತಿ ಸ್ವಕೇಂದ್ರಿತವಾದದ್ದು, ಸ್ವಾರ್ಥ ಚಿಂತನೆಯೇ ಎಲ್ಲ ಕಡೆ ಬರುವಂಥದ್ದು. ಒಂದು ಪತ್ನಿಯನ್ನು ಪ್ರೀತಿಸ್ತಾನೆ ಅಂದರೆ ತನಗೋಸ್ಕರ ಪ್ರೀತಿಸ್ತಾನೆ ಹೊರತು ಪತ್ನಿಗೋಸ್ಕರ ಪ್ರೀತಿಸ್ತಾ ಇಲ್ಲ. ತನಗೋಸ್ಕರ ಪತಿಯನ್ನು ಪ್ರೀತಿಸ್ತಾಳೆ ಹೊರತು ಪತಿಗೋಸ್ಕರ ಅಲ್ಲ. ಅದೇ ರೀತಿ ಮಕ್ಕಳನ್ನು ತಂದೆ ತಾಯಿಯವರು ತನಗೋಸ್ಕರನೇ ಪ್ರೀತಿಸ್ತಾರೆ ಹೊರತು ಮಕ್ಕಳಿಗೋಸ್ಕರ ಅಲ್ಲ. ನಮ್ಮದೆಲ್ಲ ಪ್ರೀತಿ ಸ್ವಕೇಂದ್ರಿತವಾದ್ದು, ಸ್ವಾರ್ಥದಿಂದಲೇ ಕೂಡಿರೋದು.
ಇದು ಕೇವಲ ಉತ್ತರಾಖಂಡದಲ್ಲಿ ಅಷ್ಟೇ ಅಲ್ಲ ಅವರು ವರ್ಣಿಸಿದ್ದು, ಇದನ್ನು ಬೇರೆ ಕಡೆ ಕೂಡ ತುಂಬ ಕಡೆ ಎಲ್ಲ ಕಾದಂಬರಿಯಲ್ಲಿ ಇದರ ಸ್ಪರ್ಶವನ್ನು ಕೊಟ್ಟಿರ್ತಾರೆ. ಅಂದರೆ ಎಲ್ಲಕ್ಕಿಂತನೂ ಇದು ಸ್ವಕೇಂದ್ರಿತ ಪ್ರೀತಿ, ಆತ್ಮಚಿಂತನೆ ಮತ್ತು ಆತ್ಮರತಿಯ ಬಗ್ಗೆ ಒಲವು ನಾವು ಹೇಗೆ ತೋರಿಸಬೇಕು ನಮ್ಮ ಜೀವನದಲ್ಲಿ ಅಂತ ಹೇಳಿಕೊಂಡು ಇವರು ತಿಳಿಸಿರ್ತಾರೆ. ಈ ರೀತಿ ಅದಲ್ಲದೆ ಸೀತೆಯನ್ನು ರಾಮ ಪರಿತ್ಯಾಗ ಮಾಡಿದ ಸಮಯದಲ್ಲಿ ಅವಳಿಗಾದ ಕಷ್ಟ, ಬಸುರಿಯ ವೇದನೆ, ಅದನ್ನೆಲ್ಲ ಸ್ತ್ರೀಯ ಹೃದಯವನ್ನು ಮುಟ್ಟಿ ಬರೆದಿದ್ದಾನೆ ಅಂತಲೇ ಅನಿಸಬೇಕು. ಆ ರೀತಿ ಕೂಡ ಬರೆದಿರ್ತಾರೆ. ಎಲ್ಲ ಕಾದಂಬರಿಗಳಲ್ಲಿ ನಮಗೆ ಮನಮುಟ್ಟುವಂಥ ಹಾಗೆ ಬರೆದಿದ್ದಾರೆ. ಇಂತಹ ಮೇರು ವ್ಯಕ್ತಿತ್ವದ ಬಗ್ಗೆ ಹೇಳಲಿಕ್ಕೆ ನನಗೆ ಅವಕಾಶ ಸಿಕ್ಕಿದ್ದಕ್ಕೆ ಕನ್ನಡ ಪಶುವೈದ್ಯ ಸಾಹಿತ್ಯ ಸಮ್ಮಟದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಎಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ವಿರಮಿಸ್ತೇನೆ.